ಏರಿಕೆ ಖಂಡಿಸಿ ಬಿಜೆಪಿಯಿಂದ ಸೈಕಲ್ ಜಾಥಾ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಬೀದಿಗಿಳಿದಿದ್ದಾರೆ. ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವರನ್ನ ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ಕಚೇರಿ ಮುಂದೆಯೇ ಪ್ರತಿಭಟನಾಕಾರರಿಗೆ ತಡೆಯೊಡ್ಡಲಾಯಿತು. ಬೆಂಗಳೂರು ಬಿಜೆಪಿ ಘಟಕದಿಂದ ಈ ಸೈಕಲ್ ಜಾಥಾ ಹೊರಟಿತು. ವಿಧಾನಸೌಧದವರೆಗೂ ಕೂಡ ಸೈಕಲ್ ಜಾಥಾವನ್ನ ಬಿಜೆಪಿ ನಾಯಕರು ಹಮ್ಮಿಕೊಂಡಿದ್ರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಾಪಸ್ಗೆ ಆಗ್ರಹಿಸಿ ಈ ಜಾಥಾ ನಡೆಸಿದಂತಹ ಬಿಜೆಪಿಯ ಮುಖಂಡರು ಸೈಕಲ್ ಜಾಥಾ ಮೂಲಕ ಸಾಗ್ತಾ ಇದ್ದಾಗ ಬಿಜೆಪಿ ಕಚೇರಿಯ ಮುಂದೆಯೇ ಪ್ರತಿಭಟನಾಕಾರರನ್ನ ತಡೆದಿದ್ದಾರೆ. ಸರ್ಕಾರದ ವಿರುದ್ಧ ಬೀದಿಗಿಳಿದ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ವಿಜಯೇಂದ್ರ, ಸಿಟಿ ರವಿ, ಅಶ್ವಥ್ ನಾರಾಯಣ್ ಸೇರಿ ಹಲವರನ್ನ ವಶಕ್ಕೆ ಪಡೆದಿದ್ದಾರೆ. ತೈಲ ಬೆಲೆ ಏರಿಕೆಯನ್ನ ಖಂಡಿಸಿ ಸೈಕಲ್ ಜಾಥಾಗೆ ಮುಂದಾದಂತಹ ಬಿಜೆಪಿ ನಾಯಕರು ಬಿಜೆಪಿ ಕಚೇರಿ ಮುಂದೆಯೇ ಪ್ರತಿಭಟಿಸ್ತಾ ಇದ್ದಾಗ ಅವರನ್ನ ತಡೆಯಲಾಗಿದೆ. ಬಿಜೆಪಿ ಘಟಕದಿಂದ ವಿಧಾನಸೌಧದವರೆಗೂ ಕೂಡ ಸೈಕಲ್ ಜಾಥಾವನ್ನ ಹಮ್ಮಿಕೊಂಡಿದ್ರು, ಆದ್ರೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ನೋಡ್ತಾ ಇದ್ದೀವಿ. ಅಶ್ವಥ್ ನಾರಾಯಣ್, ಸಿಟಿ ರವಿ, ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ ನಾಯಕರು ಸೈಕಲ್ ಜಾಥಾ ಹೊರಟಿದ್ರು, ಆದರೆ ಅವರನ್ನ ತಡೆದು ವಶಕ್ಕೆ ಪಡೆಯಲಾಗಿದೆ. ಈ ಮುಖ್ಯಮಂತ್ರಿಗಳು, ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಜನವಿರೋಧಿ ನೀತಿಗಳನ್ನೇನು ಮಾಡ್ತಾ ಇದ್ದಾರೆ, ಅದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಇಂಥ ಬರಗಾಲದ ಸಂದರ್ಭದಲ್ಲೂ ಕೂಡ ಹೆಚ್ಚು ಮಾಡಿ ರೈತರಿಗೂ ಅನ್ಯಾಯ ಮಾಡಿದ್ದೀರಿ, ಸಾಮಾನ್ಯ ಜನರಿಗೂ ಕೂಡ ಹೊರೆ ಹಾಕಿದ್ದೀರಿ. ತತ್ಕ್ಷಣ ನಿರ್ಧಾರದಿಂದ ಹಿಂತೆಗೆದುಕೊಳ್ಬೇಕು. ಇವತ್ತು ರಾಜ್ಯ ವ್ಯಾಪ್ತಿ ಹೋರಾಟವನ್ನು ಮಾಡ್ತಿದ್ದೇವೆ, ಮುಂದೂ ಕೂಡ ಹೋರಾಟ ಮಾಡ್ತೇವೆ. ಈ ಮುಖ್ಯಮಂತ್ರಿಗಳು ಎಲ್ಲಾ ದರಗಳ ಏರಿಕೆಗೆ ಮುಂದಾಗಿದೆ. ಜನವಿರೋಧಿ ನೀತಿ, ಸರ್ವಾಧಿಕಾರಿ ನೀತಿ, ಶಾಂತಿಯುತವಾಗಿ ಸೈಕಲ್ನಲ್ಲಿ ಹೋಗೋದಕ್ಕೂ ಬಿಡದೇ ಇರತಕ್ಕಂಥ ಸರ್ವಾಧಿಕಾರಿ ನೀತಿ ವಿರುದ್ಧ ನಮ್ಮ ಹೋರಾಟ ಇದೆ. ಈ ಜನವಿರೋಧಿ ನೀತಿಯನ್ನು ಹಿಂತೆಗೆದುಕೊಳ್ಳೋವರೆಗೂ ನಾವು ವಿಧಾನಸಭೆ ಒಳಗೆ, ವಿಧಾನಸಭೆ ಹೊರಗೆ ಹೋರಾಟ ಮಾಡ್ತೇವೆ, ಜನಾಭಿಪ್ರಾಯವನ್ನು ರೂಪಿಸ್ತೇವೆ. ಈ ಸರ್ಕಾರ ಇಂಧನ ಬೆಲೆ ಹೆಚ್ಚಳ ಮೂಲಕ, ನೀರಿನ ಬೆಲೆ ಹೆಚ್ಚಳ ಮೂಲಕ, ವಿದ್ಯುತ್ ಶಕ್ತಿ ದರ ಹೆಚ್ಚಳ ಮೂಲಕ ಜನವಿರೋಧಿಯಾಗಿ ವರ್ತನೆ ಮಾಡ್ತಾ ಇದೆ. ಜನವಿರೋಧಿ ನೀತಿ ವಿರುದ್ಧ ನಮ್ಮ ಹೋರಾಟ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವುದೇ ತೈಲ ಬೆಲೆಗಳನ್ನು ಏರಿಸೋದಿಲ್ಲ. ಗ್ಯಾಸು, ಪೆಟ್ರೋಲು, ಡೀಸೆಲ್ ಬೆಲೆಗಳನ್ನು ನಾವು ಇಳಿಸ್ತೇವೆ ನಾವು ಅಧಿಕಾರಕ್ಕೆ ಬಂದರೆ ಅಂತ ಹೇಳಿದರು. ಆದರೆ ಏಕಾಏಕಿ ಎಲ್ಲ ಬೆಲೆಗಳನ್ನು ಏರಿಸಿದ್ದಾರೆ. ಇವರು ನುಡಿದಂತೆ ನಡೆದಿಲ್ಲ. ಇದು ನುಡಿದಂತೆ ನಡೆದ ಸರ್ಕಾರ ಅಲ್ಲ. ಸಿದ್ದರಾಮಯ್ಯನವರು ಹೇಳೋದೊಂದು ಮಾಡೋದೊಂದು. ಇದನ್ನು ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ಸಿಟಿ ರವಿಯವರು, ಅಶ್ವಥ್ ನಾರಾಯಣ್ರವರು, ನಾವೆಲ್ಲ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಒಂದು ಪ್ರೊಟೆಸ್ಟ್ ಮಾಡಬೇಕು ಅಂತ ಹೊರಟಿವಿ. ಇದು ನಿರಂತರವಾಗಿ ನಡೆಯತಕ್ಕಂಥ ವಿರೋಧ. ಈ ವಿರೋಧಕ್ಕೆ ಇವತ್ತು ಪಕ್ಷದ ಕಚೇರಿಯಿಂದ ಮುಖಂಡರು ಇಲ್ಲಿಂದ ಸೈಕಲ್ ಯಾತ್ರೆಯಲ್ಲಿ ವಿಧಾನಸೌಧ ತೆರಳುವ ಕಾರ್ಯವನ್ನು ಇವತ್ತು ಹಾಕಿಕೊಂಡಿದ್ವಿ. ಮಂಡ್ಯದಲ್ಲೂ ಕೂಡ ತೈಲ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಯಿತು. ಸಿಎಂ ಡಿಸಿಎಂ ಮುಖವಾಡವನ್ನ ಧರಿಸಿ ಪ್ರತಿಭಟಿಸಿದ್ದಾರೆ. ದುಡ್ಡು ಎಣಿಸ್ತಾ ಸರ್ಕಾರದ ವಿರುದ್ಧ ಲೇವಡಿ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದ್ದಾರೆ. ಮಂಡ್ಯದಲ್ಲಿ, ಬೆಂಗಳೂರಿನಲ್ಲಿ ಬೆಲೆ ಏರಿಕೆ ಖಂಡಿಸಿ ಸೈಕಲ್ ಜಾಥಾ ನಡೆಸಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಇತ್ತ ಮಂಡ್ಯದಲ್ಲಿ ಸಿಎಂ ಡಿಸಿಎಂ ಮುಖವಾಡವನ್ನ ಧರಿಸಿ ಎಲ್ಲ ಬೆಲೆ ಏರಿಕೆಯಾಗಿದೆ ಅಂತ ತರಕಾರಿ ಹಾರ ಕೂಡ ಹಾಕೊಂಡು ಪ್ರತಿಭಟಿಸಿದ್ದಾರೆ. ದುಡ್ಡು ಎಣಿಸ್ತಾ ಸರ್ಕಾರದ ವಿರುದ್ಧ ಲೇವಡಿ ಮಾಡಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ವಿವಿಧೆಡೆ ಬಿಜೆಪಿಯ ಪ್ರತಿಭಟನೆಯನ್ನು ಜಿಲ್ಲಾ ಬಿಜೆಪಿ ಘಟಕದಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಮಂಡ್ಯದಲ್ಲೂ ಕೂಡ
ತಲೆ ಮೇಲೆ ಕಲ್ಲೊತ್ತು ಪ್ರತಿಭಟಿಸ್ತಾ ಇದ್ದಾರೆ. ದುಡ್ಡು ಎಣಿಸ್ತಾ ಸರ್ಕಾರದ ವಿರುದ್ಧ ಲೇವಡಿ ಮಾಡಿದ್ದಾರೆ. ಸಿಎಂ ಡಿಸಿಎಂ ಮುಖವಾಡ ಧರಿಸಿ ತರಕಾರಿ ಹಾರ ಹಾಕಿ ಪ್ರತಿಭಟಿಸಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ವಿಜೇಂದ್ರ ಸಿಟಿ ರವಿ ಆದಿಯಾಗಿ ಎಲ್ಲರನ್ನು ವಶಕ್ಕೆ ಪಡೆಯಲಾಗಿದೆ. ಸೈಕಲ್ ಜಾಥಾ ಹೊರಟಿದ್ರು ವಿಧಾನಸೌಧದವರೆಗೆ. ಜಗದೀಶ್ ಶೆಟ್ಟರ್ ಕೂಡ ಪ್ರತಿಭಟಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಜಿಲ್ಲೆಗಳಲ್ಲಿ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ. ಮಂಗಳೂರು, ಮಂಡ್ಯ ಮತ್ತು ಬೆಳಗಾವಿಯ ಚಿತ್ರಣ ನೋಡ್ತಾ ಇದ್ದೀವಿ. ಜಿಲ್ಲೆಗಳಲ್ಲೂ ಕೂಡ ಬಿಜೆಪಿಯ ನಾಯಕರು ಪ್ರತಿಭಟಿಸಿದ್ದಾರೆ. ಮಂಡ್ಯದಲ್ಲಂತೂ ಸಿಎಂ ಡಿಸಿಎಂ ಮುಖವಾಡ ಧರಿಸಿ ತರಕಾರಿ ಹಾರ ಧರಿಸಿ ದುಡ್ಡು ಎಣಿಸ್ತಾ ಸರ್ಕಾರದ ವಿರುದ್ಧ ಲೇವಡಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.